ನೀವೆಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಒಳ್ಳೆ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ದೀರಾ. ಅಮ್ಮಿಯವರೇ, ಜೋಗಿಯವ್ರ ರತ್ಗೆವ್ವ ಅಂದಮ್ಯಾಗೆ ಮಹಾಲಕ್ಷ್ಮಿ ಹಂಗೆ ಕಾಣಿಸ್ಬೇಕು. ನನ್ನ ಅಮ್ಮಿಯವ್ರು ಹೇಳ್ದಂಗೆ ಯಾವುದೇ ಯೋಚನೆ ಇಲ್ಲದೆ ಖುಷಿಯಿಂದ ನಮ್ಮ ಹಾಸನಾಂಬ ತಾಯಿನ ನೋಡ್ದಂಗೆ ಆಯ್ತದೆ. ನಿಮ್ಮನ್ನು ನೋಡಿದ್ರೆ ಆ ಪಾಟಿ ಸಂದ ಕಾಣಿಸ್ತಾ ಇದ್ದೀರಾ. ನನ್ನ ದೃಷ್ಟಿನೇ ಬೀಳ್ತದೆ ನಿಮಗೆ. ಅಯ್ಯೋ ಶಿವನೇ, ಇದೇನು ಈ ಪಾಟಿ ನಾಟಕಗಳು ಬಂದ್ಬಿಡ್ತು? ದೃಷ್ಟಿ ಜಾಸ್ತಿ ಆಗೋಗದೆ. ನೀವು ಇಷ್ಟಪಡೋ ಎಲ್ಲ ತಿಂಡಿಗಳನ್ನು ಬಿಡದೆ ತರಿಸಿವ್ನಿ. ನಿಮಗೆ ಕೆಮ್ಮಣ್ಣು ಅಂದರೆ ಸಾನೇ ಇಷ್ಟ ಅಂದ್ರಲ್ಲ, ಅದಕ್ಕೆ ಕೆಮ್ಮಣ್ಣು ಗುಂಡಿಯಿಂದನೇ ಮಣ್ಣು ತರಿಸ್ಬಿಟ್ಟಿವ್ನಿ. ಮಾವಿನಕಾಯಿ ಅಂದೇಟ್ಗೆ ಬಾಯಲ್ಲಿ ನೀರು ಬರ್ತದೆ ಅಂತಿದ್ದೀರಲ್ಲ, ಅದಕ್ಕೆ ಚಿಕ್ಕಬಳ್ಳಾಪುರದಿಂದ ಮಾವಿನಕಾಯಿ ತರಿಸಿವ್ನಿ. ಒಟ್ನಾಗ ನೀವು ಏನೇನು ಇಷ್ಟಪಡ್ತೀರೋ, ನಿಮ್ಗೆ ಏನೇನು ಬೇಕೋ ಎಲ್ಲದನ್ನು ತರಿಸ್ಬಿಟ್ಟಿವ್ನಿ. ಸಂಕ್ರ, ಇದನ್ನೆಲ್ಲ ಯಾಕಪ್ಪ ಈಟೊಂದು ಹಿಂಸೆ ತಗೊಂಡು ತರ್ಸಕೋದೆ? ಇದ್ರಾಗ ಹಿಂಸೆ ಹೆಂಗೆ ಬಂತು? ನಮ್ಮ ಮನೆ ಪುಟಾಣಿ, ನಮ್ಮ ಹಾಸನದ ಚಿಕ್ಕದವ್ರಿಗೆ ಯಾವ್ದ್ರಾಗೂ ಕಮ್ಮಿ ಆಗಬಾರ್ದು. ಅಂದರೆ ಸಂಕ್ರ, ನೀನು ಈಟೆಲ್ಲ ಮಾಡ್ತಿರೋದು ನಂಗೋಸ್ಕರ ಅಲ್ಲ, ಈ ಮಗಿಗೋಸ್ಕರ ತಾನೆ? ಅಯ್ಯಯ್ಯೋ, ಇದೇನು ಹಿಂಗೆ ಅನ್ಕೊಂಬಿಟ್ರಲ್ಲ ನೀವು. ನನಗೆ ಎರಡನೇ ಅವ್ವ ಇದ್ದಂಗೆ. ನಿಮಗೋಸ್ಕರ ನಾನು ನನ್ನ ಪ್ರಾಣ ಬೇಕಿರೂ ಕೊಡ್ತೀನಿ. ಬಿಡ್ತು ಅನ್ನೋ ಸಂಕ್ರ, ಹಂಗೆಲ್ಲ ಮಾತಾಡಬೇಡ. ನಿಮ್ಗೆ ಹೆಂಗೆ ಗೊತ್ತಾಯ್ತದ ಅದಕ್ಕೆವಾ? ನಾನು ಕೇಳಿವ್ನಿ, ಊರವ್ರ ಹತ್ರ ಎಲ್ಲ ಕೇಳ್ಕೊಂಬಂದಿವ್ನಿ. ಯಾವುದನ್ನು ತಪ್ಪಿಸಿದ್ರು ಬಸ್ರಿ ಬೈಕೆ ಮಾತ್ರ ತಪ್ಪಿಸ್ಬಾರ್ದು ಅಂತ ಹೇಳೋರೆಲ್ಲ. ಒಂದು ವೇಳೆ ತಪ್ಪಿಸ್ಬಿಟ್ರು ಅನ್ಕೊಳ್ಳಿ, ಅವಾಗ ಮಗಿಗೆ ಕಿವಿಸೋರು ಹಂಗಾಗ್ಬಿಡ್ತದೆ. ಹಂಗಂತ ಯಾರೋ ಹೇಳಿದ್ರು ಹಸಿ ನೆನಪದೆ. ಅದಕ್ಕೆ ಇಷ್ಟೆಲ್ಲ ತರಿಸಿವ್ನಿ. ಇನ್ನೂ ಏನಾರ ಮರ್ತಿದ್ರೆ ನೀವು ಹೇಳ್ಬಿಡಿ, ಚಿಕ್ಕ ಹೊಡೆಯೋಷ್ಟಲ್ಲೆಲ್ಲ ಬಂದ್ಬಿಡ್ತದೆ. ಸಂಕ್ರ, ಇವಾಗ ಅನ್ಕೊಂಡಿರೋದನ್ನೇ ಅದೆಲ್ಲೆಲ್ಲಿಂದನೋ ತರಿಸಿದ್ಯಾ. ನಂಗೆ ಇನ್ಯಾವ ಬೈಕೇನೂ ಇಲ್ಲ. ಸುಮ್ಕೆ ನಿನ್ಗೆ ಯಾಕೆ ಕಷ್ಟ? ಅಯ್ಯೋ, ಅದೆಲ್ಲ ಯಾವ ಕಷ್ಟ ಬಿಡಿ. ಅದಕ್ಕೆ ಬಾ, ನಾವು ಇಷ್ಟಪಡೋರ್ಗೋಸ್ಕರ ಅದೆಷ್ಟೇ ಕಷ್ಟ ಆದರೂ ಎಲ್ಲದನ್ನು ಪೂರೈಸಬೇಕು. ಅಷ್ಟೇ ಅಲ್ಲ ಅದಕ್ಕೆವಾ, ನೀವು ಬಸ್ರಿ ಆದಾಗಿಂದ ಎಷ್ಟು ಸೂಕ್ಷ್ಮವಾಗಿದ್ದೀರಾ ಅದನ್ನೆಲ್ಲ ನೋಡಿ ನನ್ನ ಅಮ್ಮಿಯವರು ಕಲ್ತ್ಕೋಬೇಕು. ಮುಂದೆ ಅವರು ನನ್ನ ಮಗಿಗೆ ತಾಯಿ ಆಯ್ತಾರೆ ಅಲ್ವೇ. ಅವ್ರ ಹೊಟ್ಟೆನಾಗೆ ನಮ್ಮ ಮಗ ಬೆಳೀತದೆ ಅಲ್ವೇ. ಅದಕ್ಕೆ ಮಗ ಹೆಂಗೆ ನೋಡ್ಕೋಬೇಕು, ಅವ್ರು ಏನೇನು ತಿನ್ನಬೇಕು ಉಣ್ಬೇಕು, ಅದಕ್ಕೆಲ್ಲ ನೀವೇ ಟ್ರೈನಿಂಗ್ಸ್ ಕೊಡಬೇಕು.